ಈಗ ನನ್ನ ಹತ್ರ ಐತೆ ಅದು, ನೀವು ಮೊಬೈಲಲ್ಲಿ ನೋಡಿದ್ರು ಚೆಕ್ ಮಾಡ್ತಾರೆ. ವೇಮನ ಏಮನ ಯಾವುದೂ ಇಲ್ಲ. ನಾವೆಲ್ಲ ಇಲ್ಲಿ ಮೂಲ ಇಲ್ಲೇ. ನಮ್ಮ ತಾತ ಹುಟ್ಟಿರೋದೇ ಇಲ್ಲೇ, ನಮ್ಮ ಮುತ್ತಾತ ಹುಟ್ಟಿರೋದೇ ಇಲ್ಲೇ, ನಮ್ಮ ತಾಯಿ ಕೂಡ ಚಿಕ್ಕಬಳ್ಳಾಪುರದವ್ರೇ. ಯಾಕೆ ಬೇಕು ಜಾತಿ ಅಂತೇಳಿ? ನೀನು ಮದುವೆ ಆಗಬೇಕಾ ಜಾತಿ ನೋಡಿ ಮಾಡ್ಕೊ, ನಾವು ಜಾತಿ ಬಿಟ್ಟು ಮದುವೆ ಮಾಡ್ಕೊತೀವಿ. ಅದು ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿಯವರೆಗೂ ಇಲ್ಲದೇ ಇರ್ತಕ್ಕಂಥ ಈ ವಿಚಾರವನ್ನು ಯಾಕೆ ತೆಗಿತೀರಿ? ಚಿಕ್ಕಬಳ್ಳಾಪುರದಲ್ಲಿ ಎಂಥ ಪ್ರಕ್ಷುಬ್ಧ ವಾತಾವರಣ ಉಂಟಾಗೈತೆ ನಿಮ್ಗೆ ಗೊತ್ತಿರ್ಬೋದು. ಇವಾಗ ಸದಾನಂದ ಗೌಡ್ರಿಗೆ ನಾನೇನು ಅಂದೆ ಅಂತೇಳಿ ಭಾಳ ಹೋರಾಟ ಮಾಡಿದ್ರು. ಆದರೆ ಅಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನೇನಂದವ್ರೆ, ಇಲ್ಲಿ ನಮ್ಮ ಮುಖಂಡರು ಕುಮಾರಸ್ವಾಮಿ ಪರವಾಗಿ ಏನು ಹೋರಾಟ ಮಾಡೋರು ಇವರು. ಅಶೋಕರ ಬಗ್ಗೆ ಕೆಲವರು ಕೇವಲವಾಗಿ ಮಾತಾಡಿದರು. ಇವು ನಮ್ಮ ಜಾತಿಯವರು ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ಯಾರನ್ನ ಇವರೊಂದು ಹೋರಾಟ ಮಾಡೋರ. CT ರವಿ ಅವ್ರ ಮೇಲೆ ಕೇಸ್ಗಳಾಕಿ ಅವ್ರ ಮೇಲೆ ಹೀನಾಯ ತೊಗೊಂಡು ಅವ್ರಿಗೆ ಎಷ್ಟೊಂದು ಟಾರ್ಚರ್ ಕೊಟ್ಟರು. ಈ ನಮ್ಮ ಸಂಘದವ್ರ ಪಾಪ ಏನಾದರೂ ಅವ್ರಿಗೇನೋ ಬೆಂಬಲ ಕೊಟ್ಟರು. ವಿಶ್ವನಾಥ್ ಮಾತ್ರ ಇವ್ರಿಗೆ ವಿರೋಧ. ಬೇರೆಯವ್ರ ಪರವಾಗಿ ನಿಂತ್ಕೊಬೇಕಾಗಿತ್ತಲ್ಲ. ಪ್ರದೀಪ್ ಈಶ್ವರರು ಯಾವ ಥರ ಮಾತಾಡೋರೆ ಅಂತೇಳಿ ನಿಮ್ಗೆ ಗೊತ್ತು ಚಿಕ್ಕಬಳ್ಳಾಪುರದಲ್ಲಿ. ನಾನೇನದ್ರ ಬಗ್ಗೆ ಭಾಳ ವಿಸ್ತಾರ ಮಾಡೋಕ್ಕಲ್ಲ. ಕುಮಾರಸ್ವಾಮಿ ಅವ್ರಿಗೆ ಹಿಂಗಂತಾರೆ. ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ, ಅವರ ತಂದೆಯವರು ನಮ್ಮ ರಾಷ್ಟ್ರದ ಪ್ರಧಾನಿಗಳಾಗಿದ್ದಂಥವ್ರು, ಪ್ರಸ್ತುತ ಕೇಂದ್ರ ಸಚಿವರು. ನಿಮ್ಗೆ ಅಭಿಮಾನ ಎಲ್ಲೋಯ್ತು ಇವಾಗ? ಯಾಕೆ ಮಾತಾಡಿಲ್ಲ ನೀವು? ಯಾಕಂದರೆ ಇಲ್ಲಿರೋರೆಲ್ಲ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಅವರು, ಮಾತಾಡೋಂಗಿಲ್ಲ. ಇದು ಎಲ್ಲ ಜನಗಳು ಕೂಡ ಅರ್ಥ ಆಗ್ತಾಯಿದೆ ಇವ್ರು ಯಾವುದಕ್ಕೋಸ್ಕರ ಮಾಡ್ತಾರೆ ಅಂತೇಳಿ. ಅವ್ರ ಗುರಿ ನೀವು ನೋಡಿರ್ಬೋದು, ನೆನ್ನೆ ಮಾತಾಡಿದ್ದು. ನಮ್ಮ ಮುಂದಿನ ಗುರಿ 28 ಚುನಾವಣೆ. ಎಲ್ಲಿಗೋದ್ರೂ ಅವ್ರು ಎಲೆಕ್ಷನ್ ಬರ್ತಾರೆ. ಭಾಳ ಬೇಗ ಏನಾರ 6 ತಿಂಗಳಲ್ಲಿ ಎಲೆಕ್ಷನ್ ಆದರೂ ನಾನು ರೆಡಿ ಇದ್ದೀನಿ. 3 ತಿಂಗಳಿಗಾದರೂ ಎಲೆಕ್ಷನ್ ಇದ್ದೀನಿ. ಅದಕ್ಕೆ ಮೊದಲು ಸ್ಥಳೀಯ ಎಲೆಕ್ಷನ್ ನಡೀತವೆ. GBA, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ. ಅಲ್ಲಿ ಬಲ ನೋಡೋಣ. ಫಸ್ಟ್ ಆ ಎಲೆಕ್ಷನ್ ಮಾಡ್ತೀನಿ ನಾನು ಅತ್ಲ ಕಡೆಗೆ. ಆವಾಗ ನಿಮ್ದು ಏನು ಪಾರ್ಟಿಯಿಂದ, ನೀವು ಯಾವ ಪಾರ್ಟಿಯಿಂದ ನಿಂತ್ಕೊತೀರಿ ಏನು ಅನ್ನೋದು ಕೂಡ ಆಗಬೇಕು. ಇವತ್ತು ನಾವು NDA ಜೊತೆಯಲ್ಲಿದ್ದೀವಿ, JDS ನಮ್ಮ ಜೊತೆಯಲ್ಲಿದೆ. ನಾಳೆ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಮುಂದಿನ ಚುನಾವಣೆಗಳಲ್ಲಿ ನಮ್ಮ ವರಿಷ್ಠರು ಏನು ಹೇಳ್ತಾರೋ ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಅದರಲ್ಲಿ ಅವರನ್ನೂ ಸೇರಿಸ್ಕೊಂಡು ಇದನ್ನು ಮಾಡೋಕ್ಕೆ ಹೋಗೋದು ಬೇಡ. ಇವತ್ತು ಕೆಲವರು ಐರನ್ ಲೆಗ್ ಅಂತ ಹೇಳ್ತಾರೆ. ಇಲ್ಲಿದ್ದಾಗೂ ಪಕ್ಷ ಹಾಳಾಗಿ ಹೋಗ್ತದೆ, ಅಲ್ಲೋದಾಗೂ ಹಾಳಾಗಿ ಹೋಗ್ತದೆ. ಅದು ಅರಿವಿರಬೇಕು. ಇವತ್ತು ಅಲ್ಲಿ ಒಕ್ಕಲಿಗರ ಸಂಘದ ಹೆಸರಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದ್ದು ಬಹುತೇಕ ಕಾಂಗ್ರೆಸ್ ಅವ್ರ ಪಾಪ. ನಮ್ಮ ಕೇಶವರಾಜಣ್ಣ ಇರ್ಬೋದು, ಇವರೆಲ್ಲ ಸೇರಿ ಸಾಕಷ್ಟು ಶ್ರಮಪಟ್ಟು ಜಯಂತ್ಯೋತ್ಸವ ಮಾಡಿದ್ರು. ಅದರ ಹೆಸರು ಬಂದಿದ್ದು MP ಅವ್ರ ಜಯಂತ್ಯೋತ್ಸವ, MLA ಜಯಂತ್ಯೋತ್ಸವ ಅಂತ ಬಂದೋಯ್ತು. ಇದು ಬೇಕಾ ಅಂತೇಳಿ ಅಷ್ಟೇ. ಈ ವೇಮನ ಜಯಂತಿ ಮಾಡಲಿ ಅಂತ ಹೇಳ್ತಾಯಿದ್ರು. ನೆನ್ನೆ ಯಾರೋ ಒಬ್ಬ ಅದ್ಭುತವಾದಂಥ ವ್ಯಕ್ತಿ, ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ನಾನು, ಕ್ಯಾಟಗರಿ ಮಾಡಿಕೊಟ್ಟಿದ್ದು ನಾವು, ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ನಾವು, ಸ್ಥಾಯಿ ಸಮಿತಿ ಅಧ್ಯಕ್ಷನ ಮಾಡಿದ್ದು ನಾನೇ. ಅದರಲ್ಲಿ ಏನೈತೆ, ನನ್ನ ಕೋಟ ಅಂತೇಳಿ ತಗೊಂಡು ಮಾಡಿದ್ದೀನಿ. ಇವತ್ತು ಅವರು ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಬರ್ತದೆ ಅಂತೇಳಿ ಬಾಯಿಗೆ ಬಂದಂಗೆ ಕೂಡ ಮಾತಾಡ್ತಾವ್ರೆ. ವೇಮನ ಜಯಂತಿಯನ್ನು ಕೂಡ ತಹಸೀಲ್ದಾರ್ ಆಫೀಸಲ್ಲಿ ನಾವು ಮಾಡ್ತೀವಿ. ಈಗಲೂ ಫೋಟೋಗಳವೆಲ್ಲ ನೋಡ್ಬೋದು. ಯಾರ್ದು ಬಿಡಲ್ಲ. ಯಾವ್ಯಾವ ಸರ್ಕಾರಿ ಘೋಷಣೆ ಮಾಡವ್ರೆ ಎಲ್ಲವನ್ನೂ ನಾವು ಮಾಡ್ತೀವಿ. ಅದಾದಮೇಲೆ ಅಲ್ಲಿ ವೇಮನ ಸಂಘ ಐತೆ, ಅಲ್ಲೂ ಹೋಗಿ ನಾನು ರಕ್ತದಾನ ಶಿಬಿರಕ್ಕೆ ಪ್ರತಿ ವರ್ಷ ಹೋಗ್ತೀನಿ. ನನ್ನ ಹತ್ರ ಕಡೆಗೆ ನಾನು ಹೇಳ್ದಲ್ಲ, ನಾನು ಜಾತಿಯನ್ನು ಇವತ್ತುವರೆಗೂ ನಾನು SC ಅಂತ ಅನ್ನಲ್ಲ. ನಾನು ವೆಂಕಟೇಶ್ ಬಾ ಅಂತೀನಿ, ಮುರಳಿ ಬಾ ಅಂತೀನಿ, ಸೀನು ಬಾ ಅಂತ ಹೇಳ್ತೀನಿ. ನಾನು ಯಾರನ್ನೂ ಕೂಡ ಜಾತಿ ಹಿಡಿದು ನಾವು ಕರೆಯೋಕ್ಕೆ ಹೋಗೋದೇ ಇಲ್ಲ ನನ್ನ ಹತ್ರ ಕೂಡ. ಇವತ್ತು ಯಲಹಂಕ ಕೆಂಪೇಗೌಡರ ಆದರ್ಶದ ಮೇಲೆ ಇರ್ತಕ್ಕಂಥದ್ದು. ಸೊ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ, ಕೈ ಮುಗಿದು ಕೇಳ್ಕೊತೀನಿ. ನಿಮ್ದು ಏನಾರ ರಾಜಕಾರಣ ಮಾಡೋಂಗಿದ್ರೆ ಚುನಾವಣೆಯಲ್ಲಿ ಮಾಡಿರಿ. ಜಾತಿಯನ್ನು ಎತ್ಕೊಟ್ಟು ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಹೊಡೆಯೋಕ್ಕೆ ಹೋದರೆ ಅದು ನಿಮಗೆ ತಿರುಗುಬಾಣ ಆಗ್ತದೆ. ಮುಂದೆ ಕ್ಷೇತ್ರದಲ್ಲಿ ಏನಾಗ್ತದೆ ನಾನು ಜವಾಬ್ದಾರನಲ್ಲ ಅದಕ್ಕೆ. ಈಗ ನಮಗೂ ಅವ್ರಿಗೂ ಏನೋ ಆಯಿತು ಅಂತೇಳಿ ತಿರುಗಿ ಇನ್ನೇನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಜಾತಿ ಕಲಹಗಳು ಏನಾದರೂ ಆದರೆ ನಿಮ್ಮಲ್ಲಿ ಏನಾಯಿತು ಅಂದರೆ ಅದಕ್ಕೆ ನಾನು ಯಾವುದೇ ರೀತಿಯಾದಂಥ ಹೊಣೆ ಆಗಲ್ಲ. ನೀವೇ ನೇರವಾಗಿ ಹೊಣೆ ಆಗ್ತೀವಿ. ರಾಜಧಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.